ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳ್ಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರ ಒಳಿತಿಗಾಗಿ. ಬನ್ನಿ ನೋಡೋಣ ಅದೇನು ಅಂತ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳ, ಈ ದಿನ ತಾರೀಕು 29/8/2025 ಶುಕ್ರವಾರ, ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ. ಈ ದಿನ ಸ್ವಾತಿ ನಕ್ಷತ್ರ ಬೇರೆ ಇದೆ. ತುಂಬ ಒಳ್ಳೆಯ ನಕ್ಷತ್ರವಾಗಿರ್ತಕ್ಕಂಥ ದಿನ ಈ ದಿನ. ಶುಭಕಾಲ ಬಂದು 9:30ರಿಂದ 10:30ರವರೆಗೆ, ತಿರ್ಗಾ 12 ಗಂಟೆಯಿಂದ 1:30ರವರೆಗೆ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೆ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಬಂಧುಗಳ, ಇದನ್ನು 12 ರಾಶಿ ಕಡೆಗೆ ನೋಡೋದಾದರೆ, ಮೊದಲಿಗೆ ಮೇಷರಾಶಿಯವರಿಗೆ ಕಾಳಜಿ ವಹಿಸ್ತಕ್ಕಂಥ ದಿನ. ಅಂದರೆ ನೀವು ತುಂಬ ಇಷ್ಟಪಡ್ತಕ್ಕಂಥ ವ್ಯಕ್ತಿಗೆ ಅವರಿಗೆ ತುಂಬ ಯಥೇಚ್ಛವಾಗಿ ಸಹಾಯವನ್ನು ಮಾಡ್ತಕ್ಕಂಥ ದಿನ ಈ ದಿನ. ತುಂಬ ಚೆನ್ನಾಗಿ ಲವಲವಿಕೆಯಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅನ್ಯೋನ್ಯತೆ ಇರ್ತಕ್ಕಂಥದ್ದು ಈ ದಿನ. ತುಂಬ ಒಂದು ರೀತಿಯಲ್ಲಿ ಅವ್ರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನೇ ಮಾಡಿಬಿಡ್ತೀರಿ. ಹೆಲ್ಪಿಂಗ್ ನೇಚರ್ ಅಂತೂ ತುಂಬ ಮಾಡ್ತೀರಿ. ಹಣಕಾಸಿನ ವ್ಯವಹಾರದಲ್ಲೇ ಆಗಿರ್ಬೋದು, ಮತ್ತೊಂದರಲ್ಲೇ ಆಗಿರ್ಬೋದು. ವೃಷಭ ರಾಶಿಯವರಿಗೆ ಅಪೇಕ್ಷೆಗೆ ಮೀರಿಕ್ಕಿಂತ ಹೆಚ್ಚಿನ ಲಾಭವನ್ನು ತರ್ತಕ್ಕಂಥ ದಿನ ಈ ದಿನ. ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವ್ರಿಗಂತೂ ವಿಜಯದ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಕಟಕ ರಾಶಿಯವರಿಗೆ ನಿರೀಕ್ಷೆಗೆ ಮೀರಿದಕ್ಕಿಂತ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಸಿಂಹರಾಶಿಯವರಿಗೆ ಸಮೃದ್ಧಿ ದಿನ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ತುಲಾ ರಾಶಿಯವ್ರಿಗಂತೂ ಬಂಧು ಮಿತ್ರರು ಆಗಮನವಾಗ್ತಂಥದ್ದು, ಹೊಸ ಹೊಸ ಸ್ನೇಹಿತರುಗಳು ನಿಮಗೆ ಪರಿಚಯ ಆಗ್ತಕ್ಕಂಥದ್ದು, ಆ ರೀತಿ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವ್ರಿಗಂತೂ ಉಲ್ಲಾಸದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ. ಧನುಷ್ ರಾಶಿಯವ್ರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ. ಅಯ್ಯೋ ತುಂಬಾ ನಿಮಗೆ ಹೊಗಳೋರು ಇರ್ತಾರೆ, ಅಯ್ಯೋ ತುಂಬ ಹೆಲ್ಪಿಂಗ್ ನೇಚರ್ ಮಾಡೋರು ಇರ್ತಾರೆ, ನಿಮಗೆಲ್ಲ ಅನುಕೂಲ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಮಕರ ರಾಶಿಯವ್ರಿಗಂತೂ ಬೇರೆಯವ್ರಿಗೆ ನೀವು ಆಶ್ರಯ ಆಗಿರ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಬೇರೆಯವ್ರಿಗೆ ಕಷ್ಟ ಸುಖಗಳಿಗೆ ನೋಡ್ತೀರಿ. ಕುಂಭರಾಶಿಯವ್ರಿಗೆ ಪ್ರೀತಿ ವಿಶ್ವಾಸದಿಂದ ಕೂಡಿರ್ತಕ್ಕಂಥ ದಿನ. ಒಳ್ಳೆ ಸ್ನೇಹಿತನುಗಳು, ಒಳ್ಳೊಳ್ಳೆ ಬಂಧು ಬಾಂಧವರು ಇರ್ತಕ್ಕಂಥ ದಿನ. ಮೀನರಾಶಿಯವರಿಗೆ ನೋಡಿ, ಇವತ್ತು ಏನು ಎಲ್ಲಿಲ್ಲದ ಸಿರಿ ಸಂಪತ್ತು ಅಂತಕ್ಕಂಥದ್ದು, ಸಂತೋಷದಾಯಕವಾಗಿರ್ತದ್ದು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಹೀಗೆ 12 ರಾಶಿಗಳಿಗೆ ಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ ಉದೋ ಯಲ್ಲಮ್ಮ, ಉಗೇ ಮಾದಪ್ಪ ಉಗೇ ಮಾದಪ್ಪ. ಬಂಧುಗಳೇ, ಈ ದಿನ ಒಂದು ಅನುಷ್ಠಾನವನ್ನು ಮಾಡೋಣ. ಯಾವುದಪ್ಪ ಅದು ಅನುಷ್ಠಾನ ಅಂತ ಅಂದರೆ, ಬಿಲ್ವಪತ್ರೆಯ ಕಾಯನ್ನು ತಗೊಂಬಂದು ಆ ಶಿವನ ದೇವಾಲಯಕ್ಕೆ ದಾನವಾಗಿ ಕೊಡ್ತಕ್ಕಂಥದ್ದು. ಇಲ್ಲ ಅಂದರೆ ಬಿಲ್ವಪತ್ರೆ ಎಲೆಯನ್ನು ತಗೊಬಂದು ಮನೆ ಒಳಗಡೆ ಇಟ್ಟು ಅದ್ರ ಮೇಲೆ ಶ್ರೀಂ ಅಂತ ಆ ಎಲೆಯ ಮೇಲೆ ಬರಿಬೇಕು. ಶ್ರೀಂ ಅಂತ ಗಂಧದಲ್ಲಿ ಬರೆದುಬಿಟ್ಟಿದ್ದನ್ನೇ ಒಂದು ಬಟ್ಲೊಳಗೆ ಅಕ್ಕಿ ಇಕ್ಕಿ ಆ ಅಕ್ಕಿ ಮೇಲೆ ಆ ಬಿಲ್ವಪತ್ರೆಯನ್ನು ಇಟ್ಟು ನೀವು ದೇವರಿಗೆ ಅರ್ಪಿಸಿದಾಗ, ಅಂದರೆ ದೇವರ ಒಂದು ಕೋಣೆಯಲ್ಲಿ ಅದನ್ನಿಟ್ಟು ಪೂಜೆಯನ್ನು ಮಾಡಿದಾಗ ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ದಿನ. ಯಾಕಂದರೆ ಬಿಲ್ವಪತ್ರೆ ಬಂದು ಶ್ರೀ ವೃಕ್ಷ ಅಂತಲೇ ಹೇಳ್ತಾರೆ. ಅದಕ್ಕೆ ಸ್ತ್ರೀ ವೃಕ್ಷ ಅಂದರೆ ಶ್ರೀ ವೃಕ್ಷ ಅಂತಲೇ, ಅಂದರೆ ಮಹಾಲಕ್ಷ್ಮಿ ವೃಕ್ಷ. ಮಹಾಲಕ್ಷ್ಮಿ ಸಮುದ್ರ ಮಂಥನ ಮಾಡೋ ಸಮಯದಲ್ಲಿ ರಾಕ್ಷಸರಿಗೆ ಉದ್ಭವವಾದಾಗ ರಾಕ್ಷಸರುಗಳು ಅವ್ರನ್ನ ಇದು ಮಾಡಿಕೊಂಡು ಓಡಿಸ್ಕೊಬಂದಾಗ ಅಲ್ಲಿ ರಕ್ಷಣೆ ಕೊಡ್ತಕ್ಕಂಥದ್ದು ಮಹಾದೇವ ಆಗಿರ್ತಕ್ಕಂಥವನು ಬಿಲ್ವಪತ್ರೆ ಮರದಲ್ಲಿ ನೀನು ನೆಲೆಗೊಳ್ಳಮ್ಮ, ಅವ್ರು ನಿನಗೇನು ಮಾಡಲ್ಲ ಅಂತ ಹೇಳಿದಾಗ ಆ ಬಿಲ್ವಪತ್ರೆ ವೃಕ್ಷದ ಒಳಗಡೆ ಕೂತ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ. ಹಾಗಾಗಿ ಅದು ಶ್ರೀವೃಕ್ಷ ಅನ್ನಿಸ್ಕೊಳ್ಳುತ್ತೆ ಬಿಲ್ವಪತ್ರೆ. ಅಷ್ಟು ಸರ್ವಶ್ರೇಷ್ಠಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ವೃಕ್ಷದ ಎಲೆಯನ್ನು ತಂದು ಇಟ್ಟು ಮನೆ ಒಳಗಡೆ ಅಕ್ಕಿ ಮೇಲಿಟ್ಟು ಅದ್ರ ಮೇಲೆ ಶ್ರೀಮ್ ಅಂತ ಬರೆದು
ನೀವು ಪೂಜೆಯನ್ನು ಮಾಡಿದಾಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಯಥೇಚ್ಛವಾಗಿ ನಿಮಗೆ ಆ ಒಂದು ಋಣಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಹೊರಗಡೆ ಹೋಗಿ ಧನಾತ್ಮಕವಾಗಿರ್ತಕ್ಕಂಥದ್ದು ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಮನೆಯಲ್ಲಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನು ಕೂಡ ತಿಳಿಸ್ಕೊಟ್ರು ಗುರುಗಳು. ಎಲ್ಲರ ಒಳಿತಿಗಾಗಿ ಎಲ್ಲರೂ ಈ ಅನುಷ್ಠಾನವನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅಂದರೆ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ವಾಸ್ತು ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ ಗುರುಗಳನ್ನು ಸಂಪರ್ಕ ಮಾಡ್ಬೋದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.